ವಿಡಿಯೋದಲ್ಲಿ ಬಜೆಟನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬಜೆಟ್ ಕ್ರಿಯೇಷನನ್ನು ಹೇಗೆ ಮಾಡಬೇಕು ಅಂತ ಮೊದಲನೇದಾಗಿ ನಾನು ಟ್ಯಾಲಿ ARP9 ಮಾಡ್ತಾಯಿದ್ದೀನಿ. ಟ್ಯಾಲಿ ARP9 ಓಪನ್ ಮಾಡಿಕೊಂಡು ಫಸ್ಟ್ ನಾವು ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ F11 ಕಂಪನಿ ಫ್ಯೂಚರ್ಸ್ ಬಟನನ್ನು ಪ್ರೆಸ್ ಮಾಡಬೇಕು. ಇದರಲ್ಲಿ ಬಜೆಟ್ಸ್ ಆ್ಯಂಡ್ ಸಿನಿಮಾ ಮ್ಯಾನೇಜ್ಮೆಂಟ್ ಇದರೊಳಗಡೆ ಮೇಂಟೈನ್ಸ್ ಬಜೆಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ಅಂತ ಇದೆ. ಇದನ್ನು ಎಸ್ ಮಾಡ್ಕೊಳ್ಳಿ. ಎಸ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನೀವು ಅಕೌಂಟ್ ಇನ್ಫೋ ಬನ್ನಿ. ಅಕೌಂಟ್ ಇನ್ಫೋದಲ್ಲಿ ಒಂದು ಬಜೆಟ್ ಅಂತ ಒಂದು ಆಪ್ಷನ್ ಓಪನ್ ಆಗಿರುತ್ತೆ. ಸೊ ಈಗ ನಾವು ಇದನ್ನು ಹೇಗೆ ಕ್ರಿಯೇಟ್ ಮಾಡಬೇಕಂತ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಪ್ರಿಪ್ಲ್ಯಾನೆಡ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಇದನ್ನು ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟು ನನ್ನೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟು ನೇಮು. ಈಗ ನಾವು ಸೇಲ್ಸ್ ಅಕೌಂಟನ್ನು ತೊಗೊತಾ ಇದ್ದೀನಿ. ಇಲ್ಲಿ ಸೇಲ್ಸ್ ಅಕೌಂಟು ಇಲ್ಲಿ ಬಂದು ಪ್ರೈಮರಿ ಇರುತ್ತೆ ಅಂಡರು. ಫ್ರಮ್ ನಾವು ಫೈನಾನ್ಷಿಯಲ್ ಇಯರನ್ನು ಹಾಕೋಣ. 1/4/2025 to 1/31/3/2026. ಇಲ್ಲಿ ಗ್ರೂಪ್ಸ್ ಅಂತ ಇದೆಯಲ್ಲ, ಇದಕ್ಕೆ ಎಸ್ ಹಾಕಿ. ಸೇಲ್ಸ್ ಅನ್ನೋದು ಯಾವ ಅಂಡರ್ ರೂಪಲ್ಲಿ ಬರುತ್ತೆ? ಸೇಲ್ಸ್ ಅಕೌಂಟ್. ಅದರಿಂದ ಇಲ್ಲಿ ಪ್ರೆಸ್ ಮಾಡಿದ ಇರ್ತಾರೆ ಸೇಲ್ಸ್ ಅಕೌಂಟ್ ಅಂತ ತೋರಿಸುತ್ತೆ. ಮೇಲ್ಗಡೆ ಕಾಲಮಲ್ಲಿ ಸೇಲ್ಸ್ ಅಕೌಂಟಿನ ಅಮೌಂಟನ್ನು ಕೊಟ್ಟಿರ್ತಾರೆ, ಅದನ್ನ ನೀವು ಎಂಟ್ರಿ ಮಾಡ್ಕೋಬೇಕು. ನೀವು ಈ ಟ್ರಾನ್ಸಾಕ್ಷನನ್ನು ಮೊದಲೇ ಬರೆದಿಟ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ ಎಸ್ ಅಂತ ಕೊಡಿ. ಇಲ್ಲಿ Alt+C ಅಂತ ಪ್ರೆಸ್ ಮಾಡಿ ಸೇಲ್ಸ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು. ಸೇಲ್ಸ್ ಅಂಡರ್ ರೂಪಲ್ಲಿ ಸೇಲ್ಸ್ ಅಕೌಂಟ್. ಇಲ್ಲಿ ಕಾಲಮ್ ಒಳಗಡೆ ಎಷ್ಟು ಹಾಕಿದ್ದಾರೆ ನೋಡಿ, ಈ ಥರ ಇರುತ್ತೆ. ಇಲ್ಲಿ ಹಾಕಿರೋ ಅಮೌಂಟನ್ನು ಈಗ ಎಂಟ್ರಿ ಮಾಡಬೇಕು ನಾವು. ನೆಕ್ಸ್ಟು ಇನ್ನೊಂದಿದೆ ವೇಜಸ್. ಹೀಗೆ ಪ್ರತಿಯೊಂದು ಎಂಟ್ರಿ ಮಾಡ್ತಾ ಹೋಗಿ. ವೇಜಸ್ಸು 1/4/2025 to 31/3/2026. ನೆಕ್ಸ್ಟ್ ಇಲ್ಲಿ ಎಸ್. ವೇಜಸ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಅದರಿಂದ ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ತೊಗೊಳ್ಳಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಎಷ್ಟು ಅಮೌಂಟ್ ಇದೆ ಅಂದರೆ 15 ಲಕ್ಷ ಇದೆ. ಎಸ್. Alt+C ಪ್ರೆಸ್ ಮಾಡಿ ವೇಜಸ್ ಲೆಡ್ಜರನ್ನು ಕ್ರಿಯೇಟ್ ಮಾಡಬೇಕು. ವೇಜಸ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಟ್ ಟ್ರಾನ್ಸಾಕ್ಷನ್ ಅಂತ ಕೊಡಿ, ತೊಂದರೆ ಇಲ್ಲ. 1,20,000. ನೆಕ್ಸ್ಟು ಫ್ರೈಟ್ ಚಾರ್ಜಸ್. ಬಂದು 1/4/2025 to 31/3/2026. ಗ್ರೂಪ್ಸಲ್ಲಿ ಎಸ್. ಇಲ್ಲಿ ಏನು ಹಾಕಬೇಕು ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಫ್ರೈಟ್ ಚಾರ್ಜಸ್ ಒಳಬರುವ ಸರಕುಗಳ ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ರೇಟ್ ಬಂದು 15 lakh. ಇಲ್ಲಿ ಎಸ್. Alt+C ಪ್ರೆಸ್ ಮಾಡಿ ಲೆಡ್ಜರ್ ಕ್ರಿಯೇಷನ್ ಮಾಡಿ. ಫ್ರೈಟ್ ಚಾರ್ಜಸ್ಸು ನೆಟ್ ಬ್ಯಾಲೆನ್ಸ್ ಎಷ್ಟು ಬಂದು 1,50,000. ನೆಕ್ಸ್ಟು ಬ್ಯಾಡ್ ಡೆಟ್ಸ್.
1/4/2025 to 31st March 2026. ಇಲ್ಲಿ ಎಸ್. ಬ್ಯಾಡ್ ಡೆಟ್ಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲಿ 50. ಬ್ಯಾಡ್ ಡೆಟ್ಸ್ ಬಂದು ಟೋಟಲ್ಲು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ 2 ಲ್ಯಾಕ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಇಟ್ಟಿದ್ದಾರೆ. ನಾನಿಲ್ಲಿ 2 ಲ್ಯಾಕನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಎಸ್ ಕೊಡ್ತೀನಿ. ಆಲ್ಟ್ ಸಿ ಪ್ರೆಸ್ ಮಾಡಿ ಬ್ಯಾಡ್ ಡೆಟ್ಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಿ ನೆಟ್ ಬ್ಯಾಲೆನ್ಸು ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಬ್ಯಾಡ್ ಡೆಟ್ಸ್ ಅಂದರೆ 50,000. ನೆಕ್ಸ್ಟು ಇದೇ ರೀತಿಯಾಗಿ ಆಫೀಸ್ ರೆಂಟ್. ಫೈನಾನ್ಷಿಯಲ್ ಇಯರನ್ನು ಎಂಟರ್ ಮಾಡಿ ಆಫೀಸ್ ರೆಂಟ್ ಬಂತು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಣ ಬಂದು ನಮ್ದಿರೋದು 2 ಲ್ಯಾಕ್. ಇಲ್ಲಿ ಆಫೀಸ್ ರೆಂಟ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಿ ನೆಟ್ ಬ್ಯಾಲೆನ್ಸ್ ಎಷ್ಟು ಹಾಕಿದ್ದಾರೆ ಅಂದರೆ 60,000. ನೆಕ್ಸ್ಟು ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಬಂದು ಬ್ಯಾಂಕ್ ಅಕೌಂಟ್ಸ್. ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ಗೆ 3 ಲ್ಯಾಕನ್ನು ಇನ್ವೆಸ್ಟ್ಮೆಂಟ್ ಇಟ್ಟಿದ್ದಾರೆ. 3 ಲ್ಯಾಕನ್ನು ಇಲ್ಲಿ ಹಾಕ್ಕೊಂತೀವಿ. ನೆಟ್ ಬ್ಯಾಲೆನ್ಸು 50,000. ನೆಕ್ಸ್ಟು ಕ್ಯಾಪಿಟಲ್ ಬಂದು ಇಲ್ಲಿ ಎಸ್ಸು ಕ್ಯಾಪಿಟಲ್ ಬಂದು ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲೇ ಬರುತ್ತೆ. ಕ್ಯಾಪಿಟಲ್ ಅಕೌಂಟಿಗೆ ಇನ್ವೆಸ್ಟ್ಮೆಂಟ್ 5 ಲ್ಯಾಕ್ ಇಟ್ಟಿದ್ದಾರೆ. ಸೊ 5 ಲ್ಯಾಕ್ ಇಡ್ತಾ ಇದ್ದೀನಿ. ಕ್ಯಾಪಿಟಲ್ ಅಂಡರ್ ಬಂದು ಕ್ಯಾಪಿಟಲ್ ಅಕೌಂಟ್ಸ್. ನೆಟ್ ಬ್ಯಾಲೆನ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಎಷ್ಟು ಹಾಕಿದ್ದಾರೆ ಅಂದರೆ ಈಗ ಟೋಟಲು 2 ಲ್ಯಾಕ್ ಹಾಕಿದ್ದಾರೆ ಅಷ್ಟೇ. ಇನ್ವೆಸ್ಟ್ಮೆಂಟ್ 5 ಲಕ್ಷ ಇಟ್ಟಿದ್ದಾರೆ, ಅದರ 2 ಲ್ಯಾಕ್ ಹಾಕಿದ್ದಾರೆ. ಇಂಟ್ರೆಸ್ಟ್ ಪೇಯ್ಡ್. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಈಗ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಿನ ಅಮೌಂಟ್ ಬಂದು 2 ಲ್ಯಾಕ್. ಇಲ್ಲಿ ಎಸ್ ಹಾಕೊಳ್ಳಿ. ಈಗ ಆಲ್ಟ್ ಸಿಯನ್ನು ಪ್ರೆಸ್ ಮಾಡಿ ಇಂಟ್ರೆಸ್ಟ್ ಪೇಯ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಟ್ ಬ್ಯಾಲೆನ್ಸು
ಇಂಟ್ರೆಸ್ಟ್ ಪೇಯ್ಡ್ ಬಂದು 25,000. ನೆಕ್ಸ್ಟು ಪರ್ಚೇಸ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಅಂಡರ್ ಕೂಡ ಪರ್ಚೇಸ್ ಅಕೌಂಟೇ. ಇಲ್ಲಿ ಪರ್ಚೇಸಿಗೆ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಇಟ್ಟಿದ್ದಾರೆ ಅಂದರೆ 20 lakh. ಪರ್ಚೇಸ್ ಅಂಡರ್ ಪರ್ಚೇಸ್ ಅಕೌಂಟ್. ಇಲ್ಲಿ ನೆಟ್ ಬ್ಯಾಲೆನ್ಸ್ ಬಂದು ಪರ್ಚೇಸ್ ಅಕೌಂಟಿಗೆ 20 lakh ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟು ಕ್ಯಾರೇಜ್ ಇನ್ವರ್ಡ್. ಕ್ಯಾರೇಜ್ ಇನ್ವರ್ಡ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಕ್ಯಾರೇಜ್ ಇನ್ವರ್ಡ್ ಡೈರೆಕ್ಟ್ ಎಕ್ಸ್ಪೆನ್ಸ್. ಎಷ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಅಂದರೆ 15 lakh. ಲಿಸ್ಟ್ ನೆಟ್ ಬ್ಯಾಲೆನ್ಸು. ಸೊ ಕ್ಯಾರೇಜ್ ಇನ್ವರ್ಡ್ ಬಂದು 80,000. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದು ಸ್ಯಾಲ್ರಿ ಎಕ್ಸ್ಪೆನ್ಸಸ್. ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಿನ ದುಡ್ಡು ಬಂದು 2 lakh. ಸ್ಯಾಲ್ರಿ ಪೇಯ್ಡ್, ಸ್ಯಾಲರಿ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ನೆಟ್ ಬ್ಯಾಲೆನ್ಸ್. ಸ್ಯಾಲ್ರಿ ಬಂದು 1 lakh. ಟೆಲಿಫೋನ್ ಎಕ್ಸ್ಪೆನ್ಸಸ್. ಟೆಲಿಫೋನ್ ಎಕ್ಸಸ್ ಒಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಿ 2 lakh ಇನ್ವೆಸ್ಟ್. ಟೆಲಿಫೋನ್ ಎಕ್ಸ್ಪೆನ್ಸಸ್ ಒಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಟೆಲಿಫೋನ್ ಎಕ್ಸ್ಪೆನ್ಸಸ್ ಎಷ್ಟು ಖರ್ಚು ಮಾಡಿದ್ವಿ ಅಂದರೆ 1,000 ಇನ್ವೆಸ್ಟ್ಮೆಂಟ್. ಆಯಿತಾ. ಪವರ್ ಬಿಲ್.
ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಹಾಗೆ ಪವರ್ ಬಿಲ್ ಬಂದು ಆರ್ ಸಿ, ಪವರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಟ್ ಬ್ಯಾಲೆನ್ಸ್ ಬಂದು ಪವರ್ ಬಿಲ್ಲಿಗೆ 10,000. ನೆಕ್ಸ್ಟು HDFC ಬ್ಯಾಂಕ್ ಅಂತ ಇದೆ. HDFC ಬ್ಯಾಂಕ್ ಬಂದು ಬ್ಯಾಂಕ್ ಅಕೌಂಟ್ಸ್. ಬ್ಯಾಂಕ್ ಅಕೌಂಟ್ಸ್ನ ಕ್ಲೋಸಿಂಗ್ ಅಮೌಂಟ್ ಬಂದು 3 lakh. ಇಲ್ಲಿ ಬಂದು ಆರ್ ಸಿ, HDFC ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್. HDFC ಬ್ಯಾಂಕ್ 25,000. ನೆಕ್ಸ್ಟ್ ಬಂದು ನಿಮಗೆ ಡ್ರಾಯಿಂಗ್ಸ್ ಅಂತ ಇದೆ. ಡ್ರಾಯಿಂಗ್ಸ್ ಬಂದು ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಂದು 5 lakh. ಅದರಲ್ಲಿ ಎಸ್ ಮಾಡಿ. ಡ್ರಾಯಿಂಗ್ಸ್ ಬಂದು ಕ್ಯಾಪಿಟಲ್ ಅಕೌಂಟ್. ನೆಟ್ ಬ್ಯಾಲೆನ್ಸು 75,000. ನೆಕ್ಸ್ಟು ಡಿಸ್ಕೌಂಟ್ ಪೇಯ್ಡ್. ಡಿಸ್ಕೌಂಟ್ ಪೇಯ್ಡ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಡಿಸ್ಕೌಂಟ್ ಪೇಯ್ಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಈಗೆಲ್ಲ ಟ್ರಾನ್ಸಾಕ್ಷನ್ಗಳು ಎಂಟ್ರಿ ಆಯಿತು. ಎಂಟ್ರಿ ಆದಮೇಲೆ ನಾವು ಎಸ್ಕೇಪ್ ಬಟನನ್ನು ಪ್ರೆಸ್ ಮಾಡೋಣ. ನೆಕ್ಸ್ಟ್ ಒಂದು
ಆಲ್ಟ್ ಸಿ ನ್ಯೂ ಕಾಲಮ್ ಅಂತ ತಗೊಳ್ಳಿ. ಇಲ್ಲಿ ಫೈನಾನ್ಷಿಯಲ್ ಇಯರನ್ನು ಹಾಕ್ಕೊಳ್ಳಿ. ಆಲ್ಟ್ ಸಿ ಬ್ಯಾಲೆನ್ಸ್ ಶೀಟ್ ಅಲ್ಲಿಗೆ ಆಲ್ಟ್ ಸಿ ಪ್ರೆಸ್ ಮಾಡಿ. ನಿಮಗೆ ಇಲ್ಲಿ ಯಾವುದ್ರದ್ದು ಬಜೆಟ್ ಬೇಕೋ ಆ ಬಜೆಟನ್ನು ನೀವು ತೊಗೊಂಡು ಚೆಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ ಪುನಃ ತೋರಿಸ್ತಾ ಇದ್ದೀನಿ. ಆಲ್ಟ್ ಸಿ ಇಲ್ಲಿ ಫೈನಾನ್ಷಿಯಲ್ ಇಯರು, ಬನ್ನಿ. ಸೊ ಇದೇ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಟೇಕ್ ಕೇರ್, ಬಾಯ್.